ನೀವು ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರೆ ಯಾವತ್ತಾದ್ರು? ಇಲ್ಲ ಇಲ್ಲ ನಾನು ಅನ್ಕೊಂಡಿಲ್ಲ ನಾ ಹೋಗ್ತೀನಿ ಅಂತ. ಅಂಡ್ ಅಷ್ಟು ಕನ್ನಡದಲ್ಲಿ ಬಿಗ್ ಬಾಸ್ ಅಲ್ಲಿ ಹೋಗ್ತೀನಿ ಅಂತ ಡೆಫಿನೆಟ್ಲಿ ಅನ್ಕೊಂಡಿರ್ಲಿಲ್ಲ. ಕನ್ನಡ ಆಕ್ಚುಲಿ ಲರ್ನ್ ಮಾಡಕ್ಕೆ ಅಷ್ಟು ಡಿಫಿಕಲ್ಟ್ ಏನೂ ಇಲ್ಲ. ಒಂದು ತುಂಬಾ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂಡ್ ಕಲಿಯೋದಕ್ಕೂ ತುಂಬಾ ಈಸಿ ಆಗಿರೋ ಲ್ಯಾಂಗ್ವೇಜ್. ಅಂದ್ರೆ ಮೈಕಲ್ ಅವರು ನಿಮ್ದು ಮಾತೃಭಾಷೆ ಅಂದ್ರೆ ಮದರ್ ಟಂಗ್ ಯಾವ್ದು? ನನ್ನ ಮದರ್ ಟಂಗ್ ಒಂದು ಆಕ್ಚುಲಿ ಕನ್ನಡನೇ. ನಾವು ಎಲ್ಲಿ ಹುಟ್ಟಿದ್ನ ಕೂಡ ಮುಖ್ಯ, ಒಂದು ಯಾವ ಊರು ನಮ್ಗೆ ಜೀವ ಕೊಟ್ಟಿದ್ದವರು ಅದೇ ಮುಖ್ಯ. ಅಲ್ಲಿ 7 ವರ್ಷ ಮುಂದೆ ನಾ ಇಲ್ಲಿ ಬೆಂಗಳೂರಿಗೆ ಬಂದೆ. ಏನು ಇಲ್ಲದೆ ಬಂದಿದ್ದವನು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಬೆಂಗಳೂರೇ ರೀಸನು. ಸೊ ಆಲ್ವೇಸ್ ಚಿರೋಣಿಯಾಗಿರ್ತೀನಿ ಬೆಂಗಳೂರಿಗೆ. ಭಯ ಇಲ್ದವನು ನೀರಿಗೆ ಬಿದ್ದಾಗ ಈಜು ಬಾರದೇ ಇದ್ರು ಕೂಡ ಪಾರಾಗ್ತಾನೆ ಅನ್ನೋ ಹಾಗೆ ಕನ್ನಡ ಗೊತ್ತಿಲ್ಲದೆ ಇದ್ರು ಕೂಡ ಬಿಗ್ ಬಾಸ್ ಅನ್ನುವಂತ ರಿಯಾಲಿಟಿ ಶೋನಲ್ಲಿ ಹೇಗೆ ಬಿಂದಾಸ್ ಆಗಿ ಆಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಂತವ್ರು ಇವರು. ಬಿಗ್ ಬಾಸ್ ಮನೆಯಲ್ಲೇ ಕನ್ನಡವನ್ನ ಕಲಿತು ಕೆಲವೇ ದಿನಗಳಲ್ಲಿ ಕಿಚ್ಚನ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡವರು ಕೂಡ ಇವರು. ನಾನಾ ಅನ್ನುವಂತ ಕಂಟೆಸ್ಟೆಂಟ್ಗಳು ಕಲಾವಿದರುಗಳ ನಡುವೆ ನಾನು ಇದ್ದೀನಿ ಗುರು ಅಂತ ಹೇಳುವ ಮೂಲಕ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದಂತವರು ಇವರು ಬೇರೆ ಯಾರು ಅಲ್ಲ. 90 ದಿನಗಳ ಕಾಲ ಆಡಿ ಹಾಡಿ ಮನರಂಜಿಸಿ ಕರ್ನಾಟಕದ ಜನರ ಮನವನ್ನು ಗೆದ್ದಂತ ಕಲಿ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳಲ್ಲಿ ಓರ್ವರಾಗಿರುವಂತ ಅಜಯ್ ಮೈಕಲ್ ಅವರು. ಅಜಯ್ ಮೈಕಲ್ ಅವರು ಈಗ ಬಿಗ್ ಬಾಸ್ ಪಂದ್ಯದಿಂದ ಹೊರಬಿದ್ದಿದ್ದಾರೆ. ಅಲ್ಲಿಂದ ಹೊರ ಬಂದ ಮೇಲೆ ಅವರು ಏನ್ ಮಾಡ್ತಾ ಇದ್ದಾರೆ, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಅವರ ಮುಂದಿನ ಜೀವನದ ಜರ್ನಿ ಹೇಗಿರಲಿದೆ, ಎಲ್ಲ ವಿಚಾರಗಳ ಬಗ್ಗೆ ಅವರ ಅಭಿಮಾನಿಗಳಿಗಾಗಿ ನಾನು ಒಂದಷ್ಟು ಮಾತುಕತೆಯನ್ನ ನಡೆಸೋದಕ್ಕೆ ಇಲ್ಲಿ ಬಂದಿದ್ದೀನಿ. ಈಗ ನನ್ನ ಜೊತೆ ಸ್ವತಃ ಮೈಕಲ್ ಅಜಯ್ ಅವರು ಇದ್ದಾರೆ. ಸರಿ ತಡ ಯಾಕೆ, ಅವರಿಗೆ ವೆಲ್ಕಮ್ ಹೇಳೋಣ ಮೊದಲಿಗೆ, ಆಮೇಲೆ ಅವ್ರ ಮಾತುಕತೆಯನ್ನ ಮುಂದುವರಿಸೋಣ. ಮೈಕಲ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಇಂಟ್ರಡಕ್ಷನ್ ಕೇಳಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಾವು ನಿಮ್ಮ ಇಂಟ್ರಡಕ್ಷನ್ ಅನ್ನ ಕೇಳಿಸ್ಕೊಂಡು ನಾವು ಇನ್ಸ್ಪೈರ್ ಆಗಿಬಿಟ್ಟಿದ್ವಿ. ಯಾಕೆಂದ್ರೆ ನಾವು ಕನ್ನಡ ಮಾತಾಡೋದು ದೊಡ್ಡ ವಿಚಾರ ಅಲ್ಲ. ನಾವು ಯಾಕಂದ್ರೆ ಕನ್ನಡದಲ್ಲೇ ಹುಟ್ಟಿ ಬೆಳೆದಂಥವ್ರು, ಕನ್ನಡವನ್ನ ಓದಿದಂಥವ್ರು. ಹೌದು. ಆದ್ರೆ ಮೈಕಲ್ ಅವರು ಕರ್ನಾಟಕದಲ್ಲಿ ಬೆಳೆದ್ರು ಕೂಡ ಹುಟ್ಟಿದ್ದು ಬೇರೆ ರಾಜ್ಯದಲ್ಲಿ. ಹೌದು, ನಾನು ಹುಟ್ಟಿದ್ದು ಬಂದು ಆಕ್ಚುಲಿ ಕೊಯಂಬತ್ತೂರಲ್ಲಿ. ಓದಿದೆಲ್ಲ ಊಟಿಯಲ್ಲಿ, ಕೊಯಂಬತ್ತೂರಲ್ಲಿ ಓದಿದ್ದು. ಬಟ್ ನಾವು ಎಲ್ಲಿ ಹುಟ್ಟಿದ್ನ ಕೂಡ ಮುಖ್ಯ, ಒಂದು ಯಾವ ಊರು ನಮ್ಗೆ ಜೀವ ಕೊಟ್ಟಿದ್ದವರು ಅದೇ ಮುಖ್ಯ. ನಾ ಇಲ್ಲಿ 7 ವರ್ಷ ಮುಂದೆ ನಾ ಇಲ್ಲಿ ಬೆಂಗಳೂರಿಗೆ ಬಂದೆ. ಆ್ಯಂಡ್ ಅಲ್ಲಿ ಏನು ಇಲ್ಲದೆ ಬಂದಿದ್ದವನು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಬೆಂಗಳೂರೇ ರೀಸನು. ಸೊ ಆಲ್ವೇಸ್ ಚಿರೋಣಿಯಾಗಿರ್ತೀನಿ ಬೆಂಗಳೂರಿಗೆ. ಎಲ್ಲಿ ನೈಜೀರಿಯಾ, ಎಲ್ಲಿ ಕರ್ನಾಟಕ, ಎಲ್ಲಿ ಬೆಂಗಳೂರು, ಎಲ್ಲಿ ಬಿಗ್ ಬಾಸ್, ಎಲ್ಲಿ ಮೈಕಲ್, ಹೇಗೆ ಇದು ಎತ್ತ ಸಂಬಂಧವಯ್ಯ ಅನ್ನುವಂಥದ್ದು ಒಂದು ಮಾತಿದೆ. ಹೇಗೆ ಇದೆಲ್ಲ ಸಂಬಂಧ ಆಯ್ತು? ಇದೆಲ್ಲ ಸೆಪರೇಟ್, ಇದೆಲ್ಲ ವಿಷಯಗಳು ನನಗೆ ಒಂದು ಕೆಲವೇ ವರ್ಷ ಮುಂದೆ ನೀವು ಹೇಳಿದ್ರೆ ಚಾನ್ಸೇ ಇರಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಹೇಗೆ ಅಂದರೆ ಇಲ್ಲಿ ಬೆಂಗಳೂರು ನಾ ಬಂದಿದ್ದಕ್ಕೆ ರೀಸನೇ ಬೇರೆ. ಒಂದು ಕೆಲಸ ಮಾಡೋಣ ಅಂತ ಬಂದೆ. ಫಸ್ಟ್ ಒಂದು ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗೋಣ ಅಂತ ಇದ್ದೆ. ಅದರಲ್ಲಿ ಫುಲ್ ಒಂದು ಸ್ಪೇನಲ್ಲಿ ಆಡೋಕೆ ಒಂದು ಆಪರ್ಚುನಿಟಿನೂ ಸಿಕ್ತು. ಬಟ್ ಅಲ್ಲಿ ಹೋಗೋಕೆ ಒಂದು 4 ದಿನ ಮುಂದೆ ಒಂದು ಆಕ್ಸಿಡೆಂಟ್ ಆಯಿತು. ತುಂಬ ಸೀರಿಯಸ್ ಇಂಜುರಿ ಆಯಿತು. ಬೆಡ್ ರೆಸ್ಟ್ ಆಯಿತು. ಅದೆಲ್ಲ ಫಿನಿಶ್ ಮಾಡಿ ಲೈಫಲ್ಲಿ ಏನು ಮಾಡಲೇಬೇಕಲ್ಲ, ದುಡ್ಡು ಸಂಪಾದಿಸಲೇಬೇಕು, ಕಾಲೇಜು ಆಯಿತು. ಸೊ ಅದರಲ್ಲಿ ಒಂದು ಕೆಲಸ ಅದಕ್ಕೋಸ್ಕರ ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ. ಸೊ ಆವಾಗ ಒಂದು ಫಿಟ್ನೆಸ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದೆ. ಜಿಮ್ ಎಲ್ಲ ಹೋಗೋದು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ತುಂಬ ವೆಯ್ಟ್ ಗೇನ್ ಆಯಿತು. ಡಿಪ್ರೆಷನಲ್ಲಿ ಹೋಗಿದ್ದಲ್ಲಿ ತುಂಬ ವೆಯ್ಟ್ ಗೇನ್ ಆಯಿತು. ಅದು ಸುಮ್ಮನೆ ಫಿಟ್ ಆಗೋಣ ಅಂತ ಒಂದು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಅದು ಮಾಡಿದ ತಕ್ಷಣ ಏನು ಆಯ್ತು ಅಂದರೆ ನನ್ನ ಪ್ರೋಗ್ರೆಸ್ ಇದೆಲ್ಲ ನಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡುವಾಗ ನನ್ನ ಮಾಡೆಲಿಂಗ್ ಏಜೆನ್ಸೀಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. GQ ಮ್ಯಾಗಝೀನ್ ಕಾಂಟ್ಯಾಕ್ಟ್ ಮಾಡಿ ನನ್ನ ಬಗ್ಗೆ ಒಂದು ಸ್ಟೋರಿ ಮಾಡಿದ್ರು. ತಿರ್ಗಾ ಅದ್ರದ್ದು ನಾನು ಮಾಡೆಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿದ್ದು ಸ್ಟಾರ್ಟ್ ಮಾಡಿ ಮಾಡಲಿಂಗಲ್ಲಿ ನನಗೆ ಈ ರೋಡೀಸ್ ಅಂತ ಒಂದು ಶೋ ಬಗ್ಗೆ ನನಗೆ ಗೊತ್ತಾಯಿತು. ಸೊ ಸುಮ್ಮನೆ ಅಲ್ಲಿ ಹೋಗಿ ಒಂದು ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಅದರಲ್ಲಿ ರನ್ನರ್ ಅಪ್ ಕೂಡ ಬಂದೆ. ಆ್ಯಂಡ್ ಅದಾಗಿದ್ಮೇಲೆ ನಾನು ಇಲ್ಲಿ ಬಂದು ಬೆಂಗಳೂರಲ್ಲಿ ನಾನು ಕೆಲವು ಬಿಸ್ನೆಸಸ್ ಎಲ್ಲ ಓಪನ್ ಮಾಡಿ ಅದನ್ನು ನಾನು ನೋಡ್ತಾ ಇದ್ದೆ. ಸೊ ಆವಾಗ ನನ್ನ ಬಿಗ್ ಬಾಸ್ ಕನ್ನಡಗೆ ಕರೆದ್ರು. ನಮಗೆ ಇಷ್ಟು ಒಂದು ದೊಡ್ಡ ವೇದಿಕೆ ನಮಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದರೆ ನಾವು ಆಪರ್ಚುನಿಟಿ ಬಂದರೆ ಬಿಟ್ಕೊಡೋವನು ನಾನಿಲ್ಲ. ಸೊ ಅದರಲ್ಲಿ ನನಗೆ ಭಯ ಇತ್ತು. ಏನು ಜನ ನನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಭಾಷಾ ಗೊತ್ತಿಲ್ಲ, ಏನು ಮಾಡೋದು ಅಂತ ಒಂದು ಭಯ. ಅಲ್ಲ, ಈಗ ನೋಡ್ತಾ ಇದ್ರೆ ನಮಗೆ ಭಯ ಶುರು ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡ್ತಾ ಇದ್ರಿ ನೀವು. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ನೀವು ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರೆ ಯಾವತ್ತಾದ್ರು? ಇಲ್ಲ ನಾನು ಅನ್ಕೊಂಡಿಲ್ಲ ನಾ ಹೋಗ್ತೀನಿ ಅಂತ. ಆ್ಯಂಡ್ ಅಷ್ಟು ಕನ್ನಡದಲ್ಲಿ ಬಿಗ್ ಬಾಸ್ ಅಲ್ಲಿ ಹೋಗ್ತೀನಿ ಅಂತ ಡೆಫಿನೆಟ್ಲಿ ಅನ್ಕೊಂಡಿರ್ಲಿಲ್ಲ. ಬಟ್ ಆಪರ್ಚುನಿಟಿ ಬಂತು. ನಾ ಆಪರ್ಚುನಿಟಿ ತಗೊಂಡೆ, ಏನು ಬೇಕಾ ನೋಡೋಣ ಅಂತ ಹೋದೆ. ಆ್ಯಂಡ್
ಕನ್ನಡ ಆಕ್ಚುಲಿ ಲರ್ನ್ ಮಾಡೋಕ್ಕೆ ಅಷ್ಟು ಡಿಫಿಕಲ್ಟ್ ಏನೂ ಇಲ್ಲ, ಒಂದು ತುಂಬಾ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂಡ್ ಕಲಿಯೋದಕ್ಕೂ ತುಂಬಾ ಈಸಿ ಆಗಿರೋ ಲ್ಯಾಂಗ್ವೇಜು. ನೀವು ಸುಮಾರು ಸಲ ಬಿಗ್ ಬಾಸ್ ಸಂದರ್ಭದಲ್ಲಿ ನಾನು ಕೂಡ ನೋಡ್ತಾ ಇದ್ದೆ, ಬಿಗ್ ಬಾಸ್ ನಲ್ಲಿ ತಾವು ಹೇಳಿದಿರಿ ಕನ್ನಡ ನಾನು ಇಲ್ಲಿ ಬಂದು ಕಲಿತೆ ಅನ್ನುವಂಥದ್ದು. ಸೊ ಹೀಗಾಗಿ ನಿಮಗೆ ಮೊದಲು ಕನ್ನಡ ಗೊತ್ತಿರ್ಲಿಲ್ವಾ, ಹೇಗೆ ನೀವು ಓದಿದ್ದೆಲ್ಲ ಇಂಗ್ಲಿಷ್ ಮೀಡಿಯಂದಲ್ಲ ಹೇಗೆ ಅಂತ? ಹೌದು, ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಮು. ತಿರ್ಗಾ ಫ್ರೆಂಚು, ಹಿಂದಿ ಓದಿದೆ ನಾನು. ತಮಿಳ್ ನಾ ಬಂದು ಮಾತಾಡಿ ಲರ್ನ್ ಮಾಡಿದೆ. ಬಟ್ ಕನ್ನಡ ಅಂದ್ರೆ ಇಲ್ಲಿ ಬಂದು ನನಗೆ ತುಂಬಾ ಬೇಸಿಕ್ ಕನ್ನಡನೇ ಗೊತ್ತಿತ್ತು. ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇದು ಬೇಕು, ಇದು ಎಷ್ಟು, ಆ ತರ ಸುಮ್ನೆ ಬೇಸಿಕ್. ಇದು ಅಂಗಡಿಗೆ ಹೋದ್ರೆ ಇಲ್ಲ ಆಟೋಲಿ ಹೋದ್ರೆ ಎಷ್ಟು ಮಾತಾಡ್ಬೇಕು ಅಷ್ಟು ಗೊತ್ತಿತ್ತು. ಬಟ್ ಅಂದ್ರೆ ಅಂಗಡಿ ಕನ್ನಡ ಅಷ್ಟೇ, ಅಂಗಡಿ ಕನ್ನಡ ಅಷ್ಟೇ ಗೊತ್ತಿತ್ತು. ಬಟ್ ಅದನ್ನ ಕೂಡ ಇನ್ನ ನಮ್ಮ ಅಜ್ಜಿ ಬಂದು ಕನ್ನಡದವ್ರೆ, ಬಟ್ ನಾವು ಮಾತಾಡೋ ಕನ್ನಡ ಬಂದು ತುಂಬಾ ಒಂದು ಡಿಫ್ರೆಂಟ್ ಕನ್ನಡ. ಇಲ್ಲಿ ಮಾತಾಡ್ರೆ ಅರ್ಥ ಆಗಲ್ಲ, ಅದು ಫುಲ್ ಒಂದು ತಮಿಳ್ ಮಿಕ್ಸ್ ಕನ್ನಡ. ಯಾಕಂದ್ರೆ ತುಂಬಾ ಜನರೇಷನ್ಸ್ ಆಗಿ ತಮಿಳ್ನಾಡಲ್ಲಿ ಇರೋದ್ರಲ್ಲಿ ಅದು ತುಂಬಾ ಒಂದು ಬೇರೆ ಕನ್ನಡನೇ. ಅಂದ್ರೆ ಮೈಕಲ್ ಅವರು, ನಿಮ್ದು ಮಾತೃಭಾಷೆ ಅಂದ್ರೆ ಮದರ್ ಟಂಗ್ ಯಾವ್ದು? ನನ್ನ ಮದರ್ ಟಂಗ್ ಬಂದು ಆಕ್ಚುಲಿ ಕನ್ನಡನೇ. ಬಟ್ ನಮ್ಗೆ ಅಲ್ಲಿ ಹುಟ್ಟಿದ್ ಬೆಳೆದಲ್ಲಿ ನಮ್ಗೆ ಅಷ್ಟು ಮಾತಾಡೋಕೆ ಅವಕಾಶ ಸಿಕ್ಲಿಲ್ಲ. ನಮ್ಮ ಅಜ್ಜಿ ಹತ್ರ ಸ್ವಲ್ಪ ಮಾತಾಡೋದು ಅಷ್ಟೇ. ಸೊ ತುಂಬಾ ಬೇಸಿಕ್ ಅಂಡ್ ಅದು ತುಂಬಾ ಡಿಫ್ರೆಂಟ್ ಕನ್ನಡ. ಅದು ನಿಮ್ ತಾಯಿಯವರು ಕರ್ನಾಟಕದವರೇ, ಅದ್ರಲ್ಲೂ ಕೂಡ ಕೂರ್ಗ್ನವರ? ಇಲ್ಲಲ್ಲ, ನಮ್ ತಾತ ಬಂದು ಕೂರ್ಗಿ, ಓಕೆ, ಅಜ್ಜಿ ಬಂದು ಕನ್ನಡಿಗರು. ಅಂಡ್ ಬಟ್ ನನ್ನ ತಾತ ಬಂದು ಆ ನೇವಿಯಲ್ಲಿ ಇದ್ರು. ಅದರಲ್ಲಿ ಅವರು ಡೆಲ್ಲಿ, ಮುಂಬೈ ಈ ಕಡೆ ಎಲ್ಲ ನನ್ನ ಅಮ್ಮ ಬೆಳೆದಿದ್ದು. ಸೊ ಅವ್ರಿಗೇನೋ ಅಷ್ಟು ಕನೆಕ್ಷನ್ ಇರ್ಲಿಲ್ಲ. ಅಂಡ್ ತಾತಾಗೇನೋ ಕೂರ್ಗಿ ಮಾತಾಡ್ತಾರೆ, ಅವರು ಕನ್ನಡ ಮಾತಾಡಲ್ಲ. ಅದರಲ್ಲಿ ಮನೆಯಲ್ಲಿ ಇಂಗ್ಲಿಷೇ ಮಾತಾಡಿ ಅಭ್ಯಾಸ, ಜನರೇಷನ್ಸ್ ಇಂಗ್ಲಿಷ್ ಮಾತ್ರ ಮಾತಾಡೋದು ಮನೆಯಲ್ಲಿ. ಅಂಡ್ ಬಟ್ ಸ್ಕೂಲ್ ಎಲ್ಲ ಹೋದಾಗ ಫ್ರೆಂಡ್ಸ್ ಜೊತೆ ಸ್ವಲ್ಪ ತಮಿಳ್ ಲರ್ನ್ ಮಾಡಿದೆ. ಬಟ್ ಕನ್ನಡ ಪ್ರಾಪರ್ ಕನ್ನಡ ಲರ್ನ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಲಿಲ್ಲ ನನಗೆ. ಬಟ್ ನಿಮ್ದು ಬಿಗ್ ಬಾಸ್ ಅಲ್ಲಿ ಕಿಚ್ಚನ ಚಪ್ಪಾಳೆಯನ್ನ ತಗೊಳ್ಳೋದು ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಸುಮಾರು ಜನ ಇನ್ನೂ ಕೂಡ ತಗೊಂಡಿಲ್ಲ ಕೆಲವರು, ಆಮೇಲೆ ಕೆಲವರು ತಗೊಂಡವರು ಕೂಡ ಬಹಳ ಲೇಟ್ ಆಗಿ ತಗೊಂಡಿದ್ದಾರೆ. ಅಂತದ್ರಲ್ಲಿ ನೀವು ಬಂದ ಎಷ್ಟೋ ವಾರಕ್ಕೆ, ಬಹಳ 5ನೇ ವಾರಕ್ಕೆ ನೀವು ಕಿಚ್ಚನ ಚಪ್ಪಾಳೆ ಅಂತ ತಗೊಂಡ್ರಿ. ಅದ್ರ ಕೂಡ ಒಂದು ಲ್ಯಾಂಗ್ವೇಜ್ ಕಾರಣ ಅನ್ನುವಂಥದ್ದು. ಸೊ ಹೇಗಿತ್ತು ನಿಮ್ಮ ಆ ಫೀಲಿಂಗ್, ಅವತ್ತು ಅನುಭವ ಹೇಗಿತ್ತು ಆ ಕಿಚ್ಚನ ಚಪ್ಪಾಳೆ ಬರುವಂತ ಸಂದರ್ಭದಲ್ಲಿ? ನೀವು ಅನ್ಕೊಂಡಿದ್ರಾ ಕಿಚ್ಚ ನಮಗೆ ಚಪ್ಪಾಳೆ ಕೊಡ್ತಾರೆ ಅಂತ? ಇಲ್ಲ, ನನಗೆ ಆ ವಾರ ನನಗೆ ಚೆನ್ನಾಗಿ ನೆನಪಿದೆ. ನಾ ಯಾರೋ ಹತ್ರ ಮಾತಾಡ್ತಾ ಇದ್ದೆ, ಈ ವಾರ ಚಪ್ಪಾಳೆ ಯಾರಿಗಾದ್ರು ಸಿಗತ್ತೆ ಅಂತ ನಾ ಮಾತಾಡ್ತಾ ಇದೆ. ಅಂಡ್ ಕರೆಕ್ಟ್ ನನ್ನ ಹೆಸರು ಹೇಳುವಾಗ ನನಗೆ ಸರ್ಪ್ರೈಸ್ ಆಯ್ತು. ಅಂಡ್ ಆ ಎಪಿಸೋಡ್ ಫಿನಿಶ್ ಆದಾಗ ಕೂಡ ನಾವು ಮಾತಾಡ್ತಾ ಇದ್ದಿದ್ದು, ನಾವು ಈ ಕಾನ್ವರ್ಸೇಷನ್ ಮಾಡಿದಾಗ ಎಲ್ಲ ನೋಡ್ಕೊಂಡು ನಗ್ತಾ ಇರ್ತಾರೆ ಕ್ರೂ ಬಂದು, ಯಾಕಂದ್ರೆ ನಿನ್ಗೇನೆ ಸಿಕ್ಕಾಗ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಅಂತ. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು ನನಗೆ. ಆಮೇಲೆ ಸುಮಾರು ಸಂದರ್ಭದಲ್ಲಿ ನೀವು ಕನ್ನಡವನ್ನ ಚೆನ್ನಾಗಿ ಕಲ್ತುಕೊಂಡಿದ್ದಷ್ಟೇ ಅಲ್ಲ, ಬಳಸಿದ್ರು ಕೂಡ. ಸುಮಾರು ಜನರಿಗೆ ಅಲ್ಲಿ ಕನ್ನಡ ಎಲ್ರಿಗೂ ಗೊತ್ತಿದೆ, ಆದ್ರೆ ನಿಮ್ಮಷ್ಟು ಕನ್ನಡವನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋದು ನನ್ನ ಭಾವನೆ. ಏನಂತೀರಿ? ಹೌದು, ಆಕ್ಚುಲಿ ಎಲ್ಲಾರು ಒಂದೊಂದು ಪದಗಳು ಬಂದು ಅವರು ಇಂಗ್ಲಿಷ್ ಅಲ್ಲೇ ಹೇಳ್ಬಿಡ್ತಾರೆ. ಬಟ್ ನನಗೆ ಆಕ್ಚುಲಿ ಆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡೋ ಬಿಗ್ ಬಾಸ್ ಇದ್ದಾರಲ್ಲ, ಅವ್ರು ಮಾತಾಡೋ ಸ್ಪಷ್ಟ ಕನ್ನಡ ಬಂದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಕೆಲವು ಪದಗಳು ಬಂದು ನನಗೆ ಇವಾಗ ನನಗೆ ಇಮಿಡಿಯೇಟ್ ಆಗಿ ನನಗೆ ನೆನಪು ಬರೋದು ಬಂದು ಘೋಷಿಸಿ ಅಂತ ಹೇಳ್ತಾರೆ. ಸೊ ಆತರ ಹೇಳ್ತಾರೆ, ಊಹಿಸಿ ಅಂತ ಹೇಳ್ತಾರೆ. ಗೆಸ್ ಮಾಡ್ತೀನಿ ಅಂತ ಹೇಳೋದಿಲ್ಲ, ಊಹಿಸಿ ಅಂತ ಹೇಳ್ತಾರೆ. ಅದು ಆ ಪದಗಳೆಲ್ಲ ನನಗೆ ಆಕ್ಚುಲಿ ತುಂಬಾ. ನೀವು ಕೂಡ ಒಂದ್ ಸಂದರ್ಭದಲ್ಲಿ ಒಂದು ಪದವನ್ನು ಹೇಳಿದ್ರಿ, ಎಲ್ರು ಅಪಾರ್ಚುನಿಸ್ಟ್ ಅಂತ ಕರೀತಾರೆ, ನೀವು ಅವಕಾಶವಾದಿ ಅನ್ನುವಂತ ಪದವನ್ನು ಬಳಸಿದ್ರಿ. ಅದು ಬಹಳ ಇಂಪ್ರೆಸಿವ್ ಆಗಿತ್ತು ಅದು. ಯಾಕಂದ್ರೆ ಈ ಇಂಗ್ಲಿಷ್ ಪದಗಳೇ ಜಾಸ್ತಿ ನಾವು ಬಳಕೆ ಮಾಡ್ತಿರುವಾಗ ಒಂದೊಂದ್ಸಲಿ ಕನ್ನಡ ಪದಗಳೇ ನಮಗೆ ಬಾಯಲ್ಲಿ ಬರೋದಿಲ್ಲ. ಅಂತದ್ರಲ್ಲಿ ನೀವು ಕನ್ನಡ ಅಭ್ಯಾಸ ಮಾಡದೇ ಇದ್ರು ಕೂಡ ನೀವು ಬಹಳ ಅವಕಾಶವಾದಿ ಇದ್ದೀರಿ ಅಂತೇಳಿ ಯಾರಿಗೋ ಹೇಳಿದ್ರಿ ನೀವು. ಹೌದು ಹೌದು, ಅದು ನಾ ಸಂಗೀತಾಗ ಹೇಳಿದೆ. ಯಾಕಂದ್ರೆ ಆ ಘಟನೆಗೆ ಒಂದು 2-3 ದಿನ ಮುಂದೆ ಏನೋ ಒಂದು ಚಟುವಟಿಕೆ ಇತ್ತು. ಅದರಲ್ಲಿ ಒಬ್ಬೊಬ್ಬರನ್ನ ಡಿಸ್ಕ್ರೈಬ್ ಮಾಡಕ್ಕೆ ಒಂದೊಂದು ಪದ ಒಂದು ಬೋರ್ಡ್ ಅಲ್ಲಿ ಬರೆದಿತ್ತು. ಸೊ ಅದರಲ್ಲಿ ನನಗೆ ಯಾವಾಗ್ಲೂ ಅವರು ಒಂದೊಂದು ಪದ ಅವ್ರು ಓದುವಾಗ ಇದಕ್ಕೆ ಅರ್ಥನೇ ಗೊತ್ತಿಲ್ಲಲ್ಲ, ಇದು ಏನ್ ಅರ್ಥ ಅಂತ ನಾ ಕೇಳ್ತಾ ಇದ್ದೆ ಎಲ್ಲರ ಹತ್ರ. ಸೊ ಆವಾಗ ಆ ಪದ ಬಂದು ಕರೆಕ್ಟಾಗಿ ನನ್ನ ಮೈಂಡ್ ಅಲ್ಲಿ ಸೆಟ್ ಆಯ್ತು. ಸೊ ಆ ಮೂಮೆಂಟ್ಗೆ ಅದು ಕರೆಕ್ಟ್ ಆಗಿತ್ತು. ನೀವು ಆರಂಭದಲ್ಲಿ ಸಂಗೀತ ಅವ್ರ ಟೀಮ್ ನಲ್ಲಿ ಗುರುತಿಸ್ಕೊಂಡಿದ್ರಿ. ನೋಡಿದ್ರೆ ಒಂದು ಹಳ್ಳಿದೊಂದು ಏನೋ ಒಂದು ಇವೆಂಟ್ ಬರುತ್ತೆ ನೋಡಿ, ಅದರಲ್ಲಿ ಒಂದು ಹಳ್ಳಿಯವರು 2 ತಂಡಗಳಾಗಿರ್ತವೆ. ನೀವು ಸಂಗೀತ ಅವ್ರ ಟೀಮ್ ನಲ್ಲಿ ಇರ್ತೀರಿ, ವಿನಯ್ ಟೀಮ್ ನಲ್ಲಿ ಒಂದಷ್ಟು ಜನ ಇರ್ತಾರೆ. ಅಲ್ಲಿ ಒಂದು ಲವ್ ಸ್ಟೋರಿ ಶುರು ಆಗುತ್ತೆ. ಈಶಾನಿ ಅವರು, ನೀವು ಹುಡುಗಿ ಪಾತ್ರ ಮಾಡಿರ್ತೀರಿ. ಸೊ ಅದು ಒಂದು ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು. ಆ ಟೈಮ್ ಅಲ್ಲಿ ನೀವು ಕನ್ನಡ ಜನರೇಟ್ ಆಯ್ತು ಅವಾಗ ಅಲ್ವಾ? ಹೌದು, ಖಂಡಿತ. ಹೇಗಿತ್ತು ಅದು ನೆನ್ಪು ಮಾಡ್ಕೊಳ್ಳಿ. ಹಳ್ಳಿ ಟಾಸ್ಕ್ ಬಂದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹೊಸದಿತ್ತು. ಅಂಡ್ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಬಂದು ತುಂಬಾ ಚೆನ್ನಾಗಿತ್ತು. ಆ ಹಳ್ಳಿ ಊಟ ಮಾಡಿ ತಿಂದಿದ್ದು
ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಗಿದ್ದು ಒಂದು ಟಾಸ್ಕ್ ಬಂದು ಆ ಹಳ್ಳಿ ಟಾಸ್ಕ್. ಇನ್ನು ಕೆಲವೊಂದು ಟಾಸ್ಕ್ಗಳಲ್ಲೂ ಕೂಡ ಮೈಕಲ್ ಅವರು ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ನಿಮ್ಮ ಸ್ಥಿಮಿತವನ್ನ ಕಳ್ಕೊಂಡಿಲ್ಲ, ನಿಮ್ಮ ಪೇಷನ್ಸ್ ಅನ್ನ ನೀವು ಕಳ್ಕೊತಾ ಇರಲಿಲ್ಲ. ಅದು ಹೇಗೆ ಸಾಧ್ಯ ಆಯ್ತು? ಯಾಕಂದ್ರೆ ಬೇರೆಯವ್ರಿಗೆ ಹೋಲಿಸಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಪೇಷನ್ಸ್ ಅನ್ನ ಕಳ್ಕೊಂಡಿದ್ದನ್ನ ನಾವು ನೋಡ್ತೀವಿ. ನೀವು ಆಟದಲ್ಲಿ ಅಗ್ರೆಸಿವ್ನೆಸ್ ತೋರಿಸ್ತಾ ಇದ್ರಿ, ಮಾತಲ್ಲಿ ಅಲ್ಲ. ಹೌದು, ಯಾಕೆಂದ್ರೆ ನನ್ನ ಬಾಸ್ಕೆಟ್ಬಾಲ್ ಕೋಚ್ ಒಬ್ರು ಇದ್ರು, ಭಾಸ್ಕರ್ ಅಂತ. ಅವರು ನಮ್ಗೆ ಎಲ್ಲಾರ್ಗೆ ಹೇಳಿ ಕೊಟ್ಟಿದ್ದು ಲೆಸನ್ ಇದೆ. ನೀವು ಯಾವಾಗ ನೀವು ಆಟ ಆಡುವಾಗ ನೀವು ಪೇಷನ್ಸ್ ನ ಲೂಸ್ ಮಾಡಬಾರ್ದು. ಯಾಕಂದ್ರೆ ನೀವು ಪೇಷನ್ಸ್ ನ ಲೂಸ್ ಮಾಡಿದ್ರೆ ಮಿಸ್ಟೇಕ್ ಮಾಡ್ತೀರಾ, ಅಂಡ್ ಅದ್ರದ್ದು ನಿಮ್ಗೆ ಇನ್ನೂ ಪಾಯಿಂಟ್ಗಳು ಹೋಗುತ್ತೆ ಬಿಟ್ಟು ನಿಮ್ಗೆ ಪಾಯಿಂಟ್ ಎಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ಸೊ ಆ ಥರನೇ ಆಡುವಾಗ ಪೇಷನ್ಸ್ ಆಗಿ ಆಡಿ ಅದು ಅಭ್ಯಾಸ ಆಗಿದೆ. ನನಗೆ ಇಮೋಷನ್ ಮೇಲೆ ಫೋಕಸ್ ಮಾಡಿದೆ, ನಾ ಯಾವಾಗಲೂ ಗೇಮ್ ಮೇಲೆನೆ ಫೋಕಸ್ ಮಾಡೋಕ್ಕೆ ನನಗೆ ಅಭ್ಯಾಸ ಆಗಿದೆ. ಸೊ ಅದು ಇಲ್ಲೇ ಆ ಥರನೇ ಕಂಟಿನ್ಯೂ ಆಗ್ತಾ ಇದೆ.